ನಮಸ್ಕಾರ ಫ್ರೆಂಡ್ಸ್, ಶಿಲ್ಪಾಸ್ ಹೋಮ್ ಡೈರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದು ಬಂದು ನಮ್ಮ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಬೇಗ ಎದ್ದು ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡು ಬೋಟಿಂಗ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಇವಾಗ ಬೋಟಿಂಗ್ ಸೀನರೀಸ್ನ ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಫೇಮಸ್ ಇರೋದ್ರಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋದಕ್ಕೆ ಈ ಬೋಟಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳಿದ್ರು. ಆದ್ದರಿಂದ ನಾವು ಆ ಸೀನರೀಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬೇಗ ಎದ್ದು ಬೋಟಿಂಗ್ಗೆ ಹೊರಟ್ವಿ. ಬೆಳಗ್ಗೆ ಬೇಗ ಎದ್ದು ಹೊರಟಿದ್ರಿಂದ ಮಕ್ಕಳು ಇನ್ನು ನಿದ್ದೆ ಮೂಡಲ್ಲೇ ಇದ್ದರು. ಇಲ್ಲಿ ಬೋಟಿಂಗ್ಗೆ 1500ಇಂದ 2500ವರೆಗೂ ಚಾರ್ಜ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಬೆಳಗ್ಗೆ ಬೇಗನೆ ಹೋಗೋದಕ್ಕೆ ಪ್ರಿಫರ್ ಮಾಡಿದ್ವಿ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಈ ಥರ ಬೋಟಿಂಗ್ ಹೋಗೋರು ಬೆಳಗ್ಗೆ ಬೇಗ ಹೋಗಿ, ಇಲ್ಲಾಂದರೆ ಸಾಯಂಕಾಲ ಹೋಗಿ, ಆವಾಗ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೋಟಿಂಗ್ ಹೋಗಿ ಬರೋದಕ್ಕೆ ಒಂದು 1.5 ಅವರಿಂದ 2 ಅವರ್ಸ್ವರೆಗೂ ಟೈಮ್ ಆಗುತ್ತೆ. ಸೊ ಬೋಟಿಂಗ್ ಹೋಗೋರು ಅಪ್ ಟು 2 ಅವರ್ಸ್ ಟೈಮ್ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ. ಇದೇ ಥರ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ನ ಬೋಟಿಂಗಲ್ಲಿ ಹೋಗಿಬಿಟ್ಟು ಎಂಜಾಯ್ ಮಾಡಿದ್ದು ನಾವು ಬಾಲಿಗೆ ಹೋದಾಗ. ಆದ್ದರಿಂದ ಇಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವಾಗ ಬೋಟಿಂಗ್ ಹೊರಟ್ವಿ. ಸೊ ಬನ್ನಿ, ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ಜೊತೆ ನೀವು ಒಂದು ರೌಂಡ್ ಹೋಗಿ ಬನ್ನಿ. ಸಿಟಿ ಲೈಫಿಂದ ದೂರ ಈ ಥರ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಈ ಥರ ಏನಾದರೂ ನಮ್ಮ ಬೆಂಗಳೂರಿಗೆ ಏನಾದರೂ ಹತ್ತಿರ ಇದ್ದಿದ್ರೆ ನಾವು ಎಷ್ಟು ಸಲ ಬರ್ತಿದ್ವೋ ಗೊತ್ತಿಲ್ಲ. ಇಲ್ಲಿ ಅಷ್ಟು ಪ್ರಶಾಂತವಾಗಿತ್ತು ನೋಡಿ. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ನನ್ನ ಮಗಳು ಆಲ್ರೆಡಿ ಮಲ್ಕೊಂಡು ಬಿಟ್ಟಿದ್ದಾಳೆ. ಡೈಲಿ ಮನೆ ಕೆಲಸಗಳು, ಮನೆ ರುಟೀನ್ ಇದನ್ನೆಲ್ಲ ಬಿಟ್ಟು ಈ ಥರ ನೇಚರಲ್ಲಿ ಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ಇಲ್ಲಿಂದ ವಾಪಸ್ ಮನೆಗೆ ಅಥವಾ ವಾಪಸ್ ಊರಿಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ. ಆವಾಗ ಈ ಥರ ಶಾಂತವಾಗಿರೋ ಟೈಮ್ ಒಂದೊಂದು ಸಲ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ನಿಮಗೂ ಕೂಡ ಈ ಥರ ಬೋಟಿಂಗ್ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನಿಸಿದ್ರೆ ನೀವು ಕೇರಳ ವಿಸಿಟ್ ಮಾಡಿದಾಗ ಪೂವಾರಲ್ಲಿರೋ ಬೋಟಿಂಗ್ ಬಂದು ಕೇರಳದಲ್ಲಿ ತುಂಬ ಫೇಮಸ್. ಸೊ ನೀವು ಕೂಡ ಇಲ್ಲಿಗೆ ಬಂದು ಈ ಥರ ಬೋಟಿಂಗ್ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡ್ಬೋದು. ಇದೇ ಥರ ಇಲ್ಲಿ ತುಂಬಾ ವಾಟರ್ ವಿಲ್ಲಾಸ್ ಇರೋದ್ರಿಂದ ವಾಟರ್ ವಿಲ್ಲಾಸ್ನ ಬುಕ್ ಮಾಡಿಕೊಂಡು ನೀವು ಈ ವ್ಯೂವನ್ನು ನಿಮ್ಮ ರೂಮಿಂದಾನೇ ಎಂಜಾಯ್ ಮಾಡ್ಬೋದು. ವಾಟರ್ ವಿಲ್ಲಾದಲ್ಲಿ ಸ್ಟೇ ಮಾಡೋ ಎಕ್ಸ್ಪೀರಿಯನ್ಸ್ನ ನೀವು ಫೀಲ್ ಮಾಡೋದಕ್ಕೆ ಮಾಲ್ಡೀವ್ಸ್ಗೆ ಹೋಗಬೇಕಂತಿಲ್ಲ. ಈ ಕೇರಳದಲ್ಲೂ ಎಷ್ಟೊಂದು ವಾಟರ್ ವಿಲ್ಲಾಸ್ ಇರೋ ರೆಸಾರ್ಟ್ಗಳಿದ್ದಾವೆ. ಸೊ ಆದ್ದರಿಂದ ನಿಮಗೆ ಈ ವಾಟರ್ ವಿಲ್ಲಾದಲ್ಲಿ ಹೇಗೆ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಇವಾಗ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ವಾಪಸ್ ಬಂದ್ವಿ. ಇವತ್ತು ನಾವು ಇಲ್ಲಿಂದ ಚೆಕ್ಔಟ್ ಮಾಡಿ ಹೋಗಬೇಕಾದ್ರಿಂದ ಎಲ್ಲ ಲಗೇಜಸ್ನ ಪ್ಯಾಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ.
ಹೊರಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಒಂದು ಸಲ ಆ್ಯಕ್ಟಿವಿಟಿ ರೂಮಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇಲ್ಲಿ ಹ್ಯಾಪಿ ಹಬ್ ಅಂತ ಇದೆ. ಇಲ್ಲಿ ಮಕ್ಕಳಿಗೆ ಬೇಕಾಗಿರೋ ಗೇಮ್ಸ್ ಇಲ್ಲ ದೊಡ್ಡೋರು ಕೂಡ ಇಂಡೋರ್ ಗೇಮ್ಸ್ನೆಲ್ಲ ಆಟ ಆಡ್ಬೋದು. ಇಲ್ಲಿ ಟೇಬಲ್ ಟೆನ್ನಿಸ್, ಸಾಕರ್, ಬಿಲಿಯರ್ಡ್ಸ್, ಕೇರಮ್ ಈ ಥರ ತುಂಬಾ ಗೇಮ್ಸ್ ಇದ್ದಿದ್ದರಿಂದ ದೊಡ್ಡವರು ಕೂಡ ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಸ್ವಲ್ಪ ಟೈಮ್ ಇಟ್ಕೊಂಡು ಮಕ್ಕಳಿಗೆ ಆಟಾಡ್ಸ್ಕೊಂಬರೋಣ ಅಂತ ಇಲ್ಲಿಗೆ ಬಂದ್ವಿ. ಸೊ ನಾವಿವಾಗ ಪೂವಾರಲ್ಲಿ ಚೆಕ್ಔಟ್ ಮಾಡಿಕೊಂಡು ಹೊರಗಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾವು ಎಲ್ಲಿಗೆ ಹೋದ್ವಿ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಾವು ನೆಕ್ಸ್ಟು ಹೋಗೋ ಜಾಗ ಬಂದು ನೀವು ಲೈಫಲ್ಲಿ ಒಂದು ಸಲನಾದರೂ ನೋಡಲೇಬೇಕಾದಂಥ ಜಾಗ. ಆ ಜಾಗ ಹೇಗಿದೆ, ಅಲ್ಲಿಗೆ ಹೇಗೆ ಹೋಗೋದು ಅಂತೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಎಂಜಾಯ್ ಮಾಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ರೆಡಿ ಇದ್ದೀರಾ? ಬನ್ನಿ ಹೋಗೋಣ. ಸೊ ನಾವು ಪೂವಾರಿಂದ ಹೊರಟ್ಬಿಟ್ಟು ಹೋಗ್ತಾ ಇದ್ದಿದ್ದು ಬಂದು ಕೊಲ್ಲಂಗೆ. ಆನ್ ದ ವೇ ಒಂದು ಜಾಗ ತುಂಬ ಚೆನ್ನಾಗಿದೆ. ಅದು ಯಾವುದು ಗೊತ್ತಾ? ಅದೇ ವರಕಲ. ವರಕಲದಲ್ಲಿರೋ ಜಟಾಯು ಅರ್ತ್ ಸೆಂಟರ್ ಬಂದು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ನಾವು ಆ್ಯಕ್ಚುಲಿ ಕೇರಳ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಬಂದು ಇದೇ ಒಂದು ಜಾಗ ನೋಡೋದಕ್ಕೋಸ್ಕರ. ಆದ್ದರಿಂದ ನಾವು ಈ ಜಟಾಯು ಅರ್ತ್ ಸೆಂಟರ್ಗೆ ಇವಾಗ ರೀಚ್ ಆದ್ವಿ. ಈ ಜಟಾಯು ಅರ್ತ್ ಸೆಂಟರ್ ಬಂದು ನಮ್ಮ ಇಂಡಿಯಾದಲ್ಲಿನೇ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಅಂತಾನೆ ಹೇಳ್ಬೋದು. ಈ ಥರದ್ದು ಒಂದು ಜಾಗ ನಮ್ಮ ಇಂಡಿಯಾದಲ್ಲಿ, ಅದು ಕೇರಳದಲ್ಲಿದೆ ಅಂದರೆ ಯಾರು ನಂಬೋಕೆ ಆಗೋದಿಲ್ಲ. ನನಗೂ ಕೂಡ ಈ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಈ ವರಕಲ ಬಗ್ಗೆ ನೋಡಿದಾಗ ನನಗೆ ಗೊತ್ತಾಯಿತು ಈ ಸ್ಕಲ್ಪ್ಚರ್ ಇರೋದು ನಮ್ಮ ಪಕ್ಕದ ಸ್ಟೇಟ್ ಕೇರಳದಲ್ಲೇ ಅಂತ. ಸೊ ಅವತ್ತೇ ಡಿಸೈಡ್ ಮಾಡಿಕೊಂಡೆ ಈ ಸ್ಪಾಟ್ಗೆ ವಿಸಿಟ್ ಮಾಡಲೇಬೇಕು ಅಂತ. ಸೊ ಇವಾಗ ನಾವು ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಟಿಕೆಟ್ಸ್ನ ಪರ್ಚೇಸ್ ಮಾಡಬೇಕು. ಸೊ ಟಿಕೆಟ್ನ ಪರ್ಚೇಸ್ ಮಾಡಿಕೊಂಡು ಪಾರ್ಕ್ ಒಳಗಡೆ ಎಂಟ್ರೆನ್ಸಲ್ಲಿ ನಮ್ಮ ಟಿಕೆಟ್ಸನ್ನು ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಆದರೆ ಇಲ್ಲಿ ಫುಡ್ ಮತ್ತು ವಾಟರ್ ಬಾಟಲ್ಸ್ ಅಲೌಡ್ ಇರೋದಿಲ್ಲ. ಒಳಗಡೆ ಬೇಕಾದರೆ ಫುಡ್ ಮತ್ತು ವಾಟರ್ ಬಾಟಲ್, ಸ್ನ್ಯಾಕ್ಸ್ ಎಲ್ಲದೂ ಸಿಗುತ್ತೆ. ಆದ್ದರಿಂದ ನಮ್ಮ ಫುಡ್ ಮತ್ತು ವಾಟರ್ ಬಾಟಲ್ಸ್ನ, ಅದು ಎಸ್ಪೆಷಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ನ ಒಳಗಡೆ ಬಿಡೋದಿಲ್ಲ. ಇನ್ ಕೇಸ್ ಏನಾದರೂ ದೊಡ್ಡ ಬ್ಯಾಗ್ಸ್ ಎಲ್ಲ ಇದ್ದರೆ ಆ ಬ್ಯಾಗ್ಸ್ನ ಕೂಡ ಇಲ್ಲೇ ಇಟ್ಬಿಟ್ಟು ಹೋಗಬೇಕಾಗತ್ತೆ. ಒಳಗಡೆ ಹೋದ್ಮೇಲೆ ಕೇಬಲ್ ಕಾರ್ಗೋಸ್ಕರ ಇನ್ನೊಂದು ಟಿಕೆಟನ್ನು ಪರ್ಚೇಸ್ ಮಾಡಬೇಕು. ಆ ಟಿಕೆಟ್ನ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಇಲ್ಲಿಗೆ ನಾವು ಕೇಬಲ್ ಕಾರಲ್ಲೂ ಹೋಗ್ಬೋದು, ಇಲ್ಲಾಂದರೆ ಬೈ ಸ್ಟೆಪ್ಸ್ ಕೂಡ ಹೋಗ್ಬೋದು. ಸ್ಟೆಪ್ಸಲ್ಲಿ ಹೋಗೋರು, ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇರೋರು ಸ್ಟೆಪ್ಸಲ್ಲಿ ಹೋಗ್ಬೋದು. ಇಲ್ಲಿ ಸ್ಟೆಪ್ಸಲ್ಲಿ ಹೋಗೋರು 826 ಸ್ಟೆಪ್ಸನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಒನ್ ವೇ ಸ್ಟೆಪ್ಸಲ್ಲಿ ಹೋದರೆ ಇನ್ನೊಂದು ವೇ ಬರಬೇಕಾದ್ರೆ ಕೇಬಲ್ ಕಾರಲ್ಲಿ ವಾಪಸ್ ಬರ್ಬೋದು, ಇಲ್ಲ ಸ್ಟೆಪ್ಸ್ ಮೂಲಕನೇ ವಾಪಸ್ ಬರ್ಬೋದು, ಇಲ್ಲ ಅಪ್ ಆ್ಯಂಡ್ ಡೌನ್ ಎರಡೂ ಕೇಬಲ್ ಕಾರಲ್ಲೇ ಹೋಗ್ಬೋದು. ನಾವು ಮಕ್ಕಳಿರೋದ್ರಿಂದ ಚೂಸ್ ಮಾಡಿದ್ದು ಕೇಬಲ್ ಕಾರ್ ಮೂಲಕ ಹೋಗೋದಕ್ಕೆ. ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ನ ನಾವು ಆಲ್ರೆಡಿ ಒಂದು ಸಲ ಮಲೇಷ್ಯಾಗೆ ಹೋದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದ್ದರಿಂದ ನಮ್ಮ ಪೇರೆಂಟ್ಸ್ ಮತ್ತು ಇನ್ಲಾಸ್ಗೂ ಕೂಡ ಈ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿಸೋದಕ್ಕಂತಲೇ ನಾವು ಕೇಬಲ್ ಕಾರ್ ಮೂಲಕ ಹೋದ್ವಿ. ಎಂಟ್ರೆನ್ಸ್ ಟಿಕೆಟ್ ಮತ್ತು ಕೇಬಲ್ ಕಾರ್ ಟಿಕೆಟ್ ಎಲ್ಲ ಬಂದು ಅರೌಂಡ್ 500 to 600 ಪರ್ ಪರ್ಸನ್ ಆಗುತ್ತೆ. ಏಜ್ ಆದವರು ಇದರಲ್ಲಿ ಹೇಗಪ್ಪ ಹೋಗೋದು ಅಂತ ಭಯ ಪಡ್ತಾ ಇದ್ದರೆ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ವಾಪಸ್ ಬರ್ಬೋದು. ವೇಟಿಂಗ್ ಏರಿಯಾದಲ್ಲಿ 10 ರಿಂದ 15 ನಿಮಿಷ ಕಾದ್ಮೇಲೆ ನಾವು ಇವಾಗ ಕೇಬಲ್ ಕಾರನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೇಬಲ್ ಕಾರಲ್ಲಿ ಒಂದು 5 ರಿಂದ 10 ನಿಮಿಷ ಅಷ್ಟೇ ಜರ್ನಿ.
ಈ ಸ್ಕಲ್ಪ್ಚರ್ ಇರೋದು ಬಂದು 200 ಫೀಟ್ ಉದ್ದ ಇರುತ್ತೆ ಮತ್ತು 150 ಫೀಟ್ ವೈಡ್ ಆಗಿರುತ್ತೆ ಮತ್ತು 70 ಫೀಟ್ ಟಾಲ್ ಆಗಿರುತ್ತೆ. ಆದ್ದರಿಂದ ಇದು ಇಂಡಿಯಾ ಬಿಗ್ಗೆಸ್ಟ್ ಸ್ಕಲ್ಪ್ಚರ್ ಅಂತಾನೆ ಹೇಳ್ಬೋದು. ಇದನ್ನು ನಿರ್ಮಾಣ ಮಾಡಿರೋರು ನಮ್ಮ ಫೇಮಸ್ ಫಿಲ್ಮ್ ಡೈರೆಕ್ಟರ್ ಆಗಿರುವಂಥ ರಾಜೀವ್ ಹನ್ಸಲ್ ಅವರು. ಸೊ 4 ಕ್ಯಾಬಿನ್ಗಳ ಗ್ರೂಪ್ ಇರುತ್ತೆ. ಒಂದು ಕ್ಯಾಬಿನಲ್ಲಿ 8 ಪರ್ಸನ್ಸ್ಗೆ ಅಲೌ ಮಾಡ್ತಾರೆ. ನೀವು ಹೋಗಬೇಕಾದ್ರೆ ಇದರಲ್ಲಿ ಏರಿಯಲ್ ವ್ಯೂವನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ಸ್ಕಲ್ಪ್ಚರ್ ಬಂದು ಸೀ ಲೆವೆಲಿಂದ 1200 ಫೀಟ್ ಹೈಟಲ್ಲಿರೋದ್ರಿಂದ ನಾವು ಕೇಬಲ್ ಕಾರಲ್ಲಿ ಆರಾಮಾಗಿ ಹೋಗ್ಬೋದು. ಸೊ ಇದ್ರ ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಎಲ್ಲರಿಗೂ ಗೊತ್ತೇ ಇರೋ ಹಾಗೆ ಒಂದು ಕತೆ ಇದೆ. ರಾಮ ಲಕ್ಷ್ಮಣ 14 ವರ್ಷ ವನವಾಸ ಮಾಡಿದ್ದು, ಸೀತೆ ಮಾಯಾಮೃಗ ಬೇಕು ಅಂತ ರಾಮ ಲಕ್ಷ್ಮಣರಿಗೆ ಹೇಳಿದ್ದು, ಅದನ್ನು ತರೋದಕ್ಕೆ ಅವರು ಹೋಗಿದ್ದಾಗ ಸೀತೆ ಮನೆಯಲ್ಲಿ ಒಬ್ಬಳೇ ಇದ್ದಾಗ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರ್ಕೊಂಡು ಪುಷ್ಪಕ ವಿಮಾನದಲ್ಲಿ ಹೋಗಬೇಕಾದ್ರೆ ಆ ಸಮಯದಲ್ಲಿ ವಯಸ್ಸಾದಂಥ ಜಟಾಯು ಪಕ್ಷಿ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಸೀತೆಯನ್ನು ಕಾಪಾಡೋದಕ್ಕೆ ಬರ್ತಾನೆ. ವಯಸ್ಸಾಗಿದ್ದ ಕಾರಣ ರಾವಣ ಜಟಾಯು ಪಕ್ಷಿಯನ್ನು ಸುಲಭವಾಗಿ ರೆಕ್ಕೆ ಕತ್ತರಿಸಿ ಭೂಮಿಗೆ ಬೀಳಿಸ್ತಾನೆ. ಆವಾಗ ಜಟಾಯು ಬಂದು ಕೇರಳದ ಕೊಲ್ಲಂ ಡಿಸ್ಟಿಕ್ಕಲ್ಲಿರೋ ಚಡಾಯಮಂಗಳಂ ಅನ್ನೋ ಊರಲ್ಲಿರೋ ಒಂದು ಬಂಡೆ ಮೇಲೆ ಬೀಳುತ್ತೆ. ರಾಮ ಲಕ್ಷ್ಮಣ ಬರೋವರೆಗೂ ತನ್ನ ಜೀವವನ್ನು ಬಿಗಿ ಹಿಡಿದು ರಾಮನಿಗೆ ಸೀತೆಯನ್ನು ರಾವಣ ಅಪಹರಿಸಿ ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗಿದ್ದನ್ನು ತಿಳಿಸಿ ಆಮೇಲೆ ಜಟಾಯು ಪಕ್ಷಿ ಕೊನೆ ಉಸಿರೆಳೆಯುತ್ತೆ. ಆಮೇಲೆ ರಾಮ ಲಕ್ಷ್ಮಣರೇ ಈ ಪಕ್ಷಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಸೊ ಇದು ಜಟಾಯು ಪಕ್ಷಿಯ ಹಿಸ್ಟ್ರಿ ಆಗಿತ್ತು. ಸೊ ಬನ್ನಿ ಇವಾಗ ಜಟಾಯು ಸ್ಕಲ್ಪ್ಚರ್ ಹೇಗಿದೆ ಅಂತ ನಾವು ನೋಡ್ಕೊಂಬರೋಣ. ನೀವೇ ನೋಡಿ ಈ ಜಟಾಯು ಎಷ್ಟು ಸುಂದರವಾಗಿದೆ ಅಂತ. ಆ್ಯಕ್ಚುಲಿ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲಲ್ಲ, ಅಷ್ಟು ಸಖತ್ತಾಗಿದೆ ಮಾತ್ರ. ಆ ಜಟಾಯು ಸ್ಕಲ್ಪ್ಚರ್ ನೋಡ್ತಾ ಇದ್ದರೆ ಅದರಲ್ಲಿ ಅದರ ನೋವು ಮತ್ತು ಕಷ್ಟ ರಿಫ್ಲೆಕ್ಟ್ ಮಾಡೋ ಥರನೇ ಈ ಸ್ಕಲ್ಪ್ಚರನ್ನು ಡಿಸೈನ್ ಮಾಡಿದ್ದಾರೆ. ಅದರ ರಿಯಲ್ ಎಮೋಷನ್ಸ್ ಇದೆಯಲ್ಲ, ಅದನ್ನು ಕಲ್ಲಲ್ಲಿ ಕೆತ್ತೋದಂದರೆ ಅಷ್ಟು ಸುಲಭದ ಮಾತಲ್ಲ. ಆದರೂ ಆ ರಿಯಲ್ ಎಮೋಷನ್ಸ್ ಎಲ್ಲ ಈ ಪಕ್ಷಿ ಸ್ಕಲ್ಪ್ಚರಲ್ಲಿ ಕಾಣಿಸ್ಬೇಕು. ಆ ಥರ ಈ ಸ್ಕಲ್ಪ್ಚರನ್ನು ಡಿಸೈನ್ ಮಾಡಿದ್ದಾರೆ. ನೋಡಿದ್ರೆ ಒಂದು ಕ್ಷಣ ನೋಡ್ತಾನೇ ಇರಬೇಕು ಅನಿಸ್ತು, ಅಷ್ಟು ಸುಂದರವಾಗಿತ್ತು. ಸೊ ಇಲ್ಲಿ ನೋಡಿ ನಾನು ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಪಾಯಿಂಟಿಂದ ಇಲ್ಲಿ ಬಂದು ಎಂಟ್ರೆನ್ಸ್ ಇರೋದು. ಈ ಪಾಯಿಂಟಿಂದ ಇಲ್ಲಿ ಜಟಾಯು ಏನು ಇದೆಯಲ್ಲ ಇಲ್ಲಿವರೆಗೂ ಟ್ರೆಕ್ಕಿಂಗಲ್ಲಿ ಅಂದರೆ 826 ಸ್ಟೆಪ್ಸಿಂದ ನೀವು ನಡ್ಕೊಂಡು ಬರಬೇಕಾಗತ್ತೆ. ಈ ಸ್ಕಲ್ಪ್ಚರ್ನ ನೋಡಿದ್ರೇ ಗೊತ್ತಾಗುತ್ತೆ ಒಂದು ರೆಕ್ಕೆ ಕಟ್ಟಾಗಿರೋದು. ನೀವು ಕೂಡ ಈ ಪಿಕ್ಚರಲ್ಲಿ ನೋಡ್ಬೋದು. ಈ ಥರ ರೆಕ್ಕೆ ಕಟ್ಟಾಗಿರೋದನ್ನು ಹೇಗಿದೆ ಹಾಗೆ ರಿಯಾಲಿಟಿ ಏನೋ ಅನ್ನಬೇಕು, ಆ ಥರ ಡಿಸೈನ್ ಮಾಡಿ ಆ ಥರ ಸೃಷ್ಟಿ ಮಾಡಿದ್ದಾರೆ. ರಿಯಲಿ ಈ ಸ್ಕಲ್ಪ್ಚರ್ನ ವರ್ಣನೆ ಮಾಡೋದಕ್ಕೆ ಶಬ್ದಗಳೇ ಕಡಿಮೆ ಆಗುತ್ತೆ, ಅಷ್ಟು ಸುಂದರವಾಗಿದೆ. ಜಟಾಯು ಪಕ್ಷಿಗೆ ಮೋಕ್ಷ ಪ್ರದಾನ ಮಾಡಿದಂತಹ ರಾಮನ ದೇವಸ್ಥಾನ ಕೂಡ ಇಲ್ಲಿದೆ. ಆ ದೇವಸ್ಥಾನ ಕೂಡ ಎಷ್ಟು ಸುಂದರವಾಗಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಡಿಜಿಟಲ್ ಮ್ಯೂಸಿಯಂ ಮತ್ತು 6D ಥಿಯೇಟರ್ ಕೂಡ ಇರೋದ್ರಿಂದ ನಿಮಗೆ ಅಲ್ಲಿ ರಾಮಾಯಣ ಕ್ಲಿಪ್ಸ್ನ 6D ಥಿಯೇಟರ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ಆದರೆ ನಾವು ಹೋಗಿದ್ದಾಗ ಅದು ರಿಪೇರ್ ಅಲ್ಲಿರೋದ್ರಿಂದ ನಮಗೆ ಇದನ್ನೆಲ್ಲ ನೋಡೋದಕ್ಕೆ ಆಗಲಿಲ್ಲ. ಇಲ್ಲಿ ನೀವು ಒಂದು ಕಣ್ಣಿಂದ ಸನ್ಸೆಟ್ ಹಾಗೂ ಒಂದು ಕಣ್ಣಿಂದ ಸನ್ರೈಸ್ ಕೂಡ ನೋಡ್ಬೋದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕ್ಲೋಸ್ ಮಾಡಿದ್ರಿಂದ ನಮಗೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ.
ಒಬ್ರೊಬ್ರು ಹೇಳ್ತಾರೆ ಇದೆಲ್ಲ ಬರೀ ಕತೆ ಅಷ್ಟೇ ಅಂತ, ಆದರೆ ಅದಕ್ಕೆ ಪ್ರೂಫ್ ಅನ್ನೋ ಥರ ಇಲ್ಲಿ ರಾಮನ ಹೆಜ್ಜೆ ಗುರುತು ಕೂಡ ಇದೆ. ಈ ಥರ ರಾಮನ ಹೆಜ್ಜೆ ಗುರುತನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿಬಿಟ್ಟು ಈ ಥರ ಯಾರಿಂದನೂ ಅದಕ್ಕೆ ಏನೂ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ಈ ಥರ ಗ್ಲಾಸಲ್ಲಿ ಪ್ರೊಟೆಕ್ಷನ್ ಕೂಡ ಮಾಡಿಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಸೀತಾಮಾತೆಯ ಗೌರವ ಕಾಪಾಡೋದಕ್ಕೆ ಜಟಾಯು ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಎಷ್ಟು ಕಷ್ಟಪಟ್ಟು ಮಾಡಿದ ಪ್ರಯತ್ನಕ್ಕೆ ಈ ಜಟಾಯು ಸ್ಕಲ್ಪ್ಚರನ್ನು ವಿಮೆನ್ ಸೇಫ್ಟಿ ಹಾಗೂ ಆನರ್ಗೆ ಡೆಡಿಕೇಟ್ ಮಾಡಿದ್ದಾರೆ. ವಿಮೆನ್ ಸೇಫ್ಟಿ ಮತ್ತು ಹಾನರ್ಗೆ ಇದನ್ನು ಡೆಡಿಕೇಟ್ ಮಾಡೋದು ಅಷ್ಟೇ ಅಲ್ಲದೆ ಇಲ್ಲಿ ಜನರಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡೋ ಉದ್ದೇಶ ಕೂಡ ಇದಾಗಿದ್ದರಿಂದ ಈ ಸ್ಕಲ್ಪ್ಚರ್ ವಿಮೆನ್ ಸೇಫ್ಟಿಗೆ ಡೆಡಿಕೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಸ್ಕಲ್ಪ್ಚರ್ ನೋಡ್ತಾ ಇದ್ದರೆ ಒಂಥರ ಎಷ್ಟು ರೋಮಾಂಚನ ಆಗುತ್ತೆ ಅಂದರೆ ಅದನ್ನು ನೋಡಿಬಿಟ್ಟು ವಾಪಸ್ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ. ನೀವು ಇಲ್ಲಿ ಎಷ್ಟು ಟೈಮ್ ಬೇಕಾದರೂ ಸ್ಪೆಂಡ್ ಮಾಡ್ಬೋದು, ಟೈಮ್ ಲಿಮಿಟ್ ಇರೋದಿಲ್ಲ. ಸೊ ಮತ್ತೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೇಬಲ್ ಕಾರ್ಗೆ ಹೋಗೋದಕ್ಕೆ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ನಾವು ಕೂಡ ಇಲ್ಲಿ ಅದನ್ನೇ ಮಾತಾಡ್ತಿದ್ದೀವಿ. ಈ ಜಟಾಯು ಸ್ಕಲ್ಪ್ಚರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಮತ್ತು ಈ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಈ ಜಟಾಯು ಸ್ಕಲ್ಪ್ಚರ್ ಕೂಡ ಎಲ್ಲರಿಗೂ ಎಷ್ಟು ಇಷ್ಟ ಆಯಿತು ಅಂದರೆ ಅವರೆಲ್ಲ ಈ ಥರ ಜಾಗ ನಮ್ಗೆ ಇರೋದು ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಸೀರಿಯಸ್ಲಿ ಈ ಸ್ಕಲ್ಪ್ಚರನ್ನು ನೋಡಿದ್ದು ಲೈಫಲ್ಲಿ ಒಂಥರ ಒಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆದ್ದರಿಂದ ಕೇರಳಕ್ಕೆ ಹೋಗೋರು, ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋರು ಮತ್ತು ಈ ಜಾಗನ ನೋಡದೇ ಇರೋರು ಈ ಸ್ಕಲ್ಪ್ಚರ್ನ ನೋಡೋದಕ್ಕೆ ಒಂದು ಸಲ ಹೋಗಲೇಬೇಕು. ಮತ್ತು ಹೋದವರು ಮಿಸ್ ಮಾಡಿಕೊಳ್ಳೇಬೇಡಿ ಆಯಿತಾ? ಸೊ ಟೋಟಲಾಗಿ ಕೇಬಲ್ ಕಾರಲ್ಲಿ ಹೋಗೋದು ಬರೋದು ಎಲ್ಲ ಸೇರಿಬಿಟ್ಟು ಒಂದು 3 hours ಆಗ್ಬೋದು. ಆದ್ದರಿಂದ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಮಾಡ್ಕೊಳ್ಳೋರು ಮಾಡಿಕೊಂಡು ಹೋದರೆ ಬೆಟರ್ ಅನಿಸುತ್ತೆ. ಮತ್ತು ಅಲ್ಲಿ ವೆಜ್ ರೆಸ್ಟೋರೆಂಟ್ ಕೂಡ ಇರೋದ್ರಿಂದ ನೀವು ಅಲ್ಲಿ ಬೇಕಾದರೆ ನಿಮ್ಮ ಫುಡ್ಡನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ಕೂಡ ನಿಮಗೆ ರೆಸ್ಟೋರೆಂಟ್ಸ್ ಇದೆ, ಮತ್ತು ಮಕ್ಕಳಿಗೆ ಗೇಮಿಂಗ್ ಎಲ್ಲ ಇದೆ, 3D 60 ಥಿಯೇಟರ್ಸ್ ಕೂಡ ಇದೆ. ನೀವು ಅಲ್ಲಿ ಬೇಕಾದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡನ್ನು ಮಾಡ್ಬೋದು. ಮತ್ತು ಬಿಸಿಲಿರೋ ಟೈಮಲ್ಲಿ ಹೋಗೋರು ಕ್ಯಾಪ್ ಎಲ್ಲ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಅಲ್ಲೆಲ್ಲ ನೋಡಿಕೊಂಡು ಇವಾಗ ಹೊರಗಡೆ ಬರ್ತಾಯಿದ್ದೀವಿ. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು ಅನಿಸುತ್ತೆ. ಮತ್ತು ನಮಗೆ ಕೇಳೋದಾದರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನಾವು ಇಲ್ಲಿಂದ ಹೊರಟು ಕೊಲ್ಲಂ ಡಿಸ್ಟ್ರಿಕ್ಕಲ್ಲಿರೋ ಅಷ್ಟಮುಡಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಅಲ್ಲಿನ ರಿವ್ಯೂಸ್ ಬಗ್ಗೆ ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲ್ಸನ್ನ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.